ಮಹಾರಾಜ, ಸಮಾಧಾನ ತಂದುಕೋ. ನೀನು ದುಃಖ ಪಡಲು ಕಾರಣವೇ ಇಲ್ಲ. ಏಕೆಂದರೆ ನಿನ್ನ ಪುತ್ರನಾದ ಧ್ರುವ ನಿನ್ನ ಮೇಲಿನ ಕೋಪದಿಂದಾಗಲಿ ನಿನ್ನ ಕಿರಿಯ ರಾಣಿಯ ಮೇಲಿನ ದ್ವೇಷದಿಂದಾಗಲಿ ಅರಣ್ಯಕ್ಕೆ ಹೋಗಿಲ್ಲ. ಅವನು ಒಂದು ಉನ್ನತವಾದ ಮಹಾ ಉದ್ದೇಶವನ್ನು ಇರಿಸಿಕೊಂಡು ತಪಸ್ಸಿಗೆ ಹೋಗಿದ್ದಾನೆ. ಅದಕ್ಕೆ ಪ್ರೇರಣೆ ಅವನ ತಾಯಿ ಮಹಾಸಾಧ್ವಿಯಾದ ಸುನೀತಿ. ಆದರೆ ಪೂಜ್ಯರೇ, ಕೇವಲ ಬಾಲಕನಾದ ಧ್ರುವ ಅರಣ್ಯದಲ್ಲಿ ಕ್ಷೇಮದಿಂದಿರಲು ಹೇಗೆ ಸಾಧ್ಯ? ನೀನೇ ಎನ್ನುವವರಿಲ್ಲದ ಕಾಡಿನಲ್ಲಿ ಅನಾಥನಂತೆ ನನ್ನ ಮಗ ಎಷ್ಟು ಕಷ್ಟಪಡುತ್ತಿರುವನೋ ಏನೋ. ಕಾಡು ಮೃಗಗಳು ಅವನನ್ನು ಎಷ್ಟು ಕಾಡುತ್ತವೋ ಏನೋ. ಅವನು ಅವುಗಳಿಂದ ಪಾರಾಗುತ್ತಾನೋ ಅಥವಾ ಅವುಗಳಿಗೆ ಬಲಿಯಾದರೆ? ಮಹಾರಾಜ, ಧೈರ್ಯವಾಗಿರು. ಅರಣ್ಯದಲ್ಲಿ ಯಾವ ಆಪತ್ತಿಗೂ ಒಳಗಾಗದೆ ನಿನ್ನ ಮಗ ಸುರಕ್ಷಿತವಾಗಿರುವನೆಂದು ತಿಳಿ. ಭಗವಂತನ ದಯೆಯಿಂದ ಅವನಿಗೆ ಪ್ರಾಣಾಪಾಯವಿಲ್ಲದಿರಬಹುದು. ಆದರೆ ಚಿಕ್ಕ ಬಾಲಕನಾದ ಅವನು ಹಸಿವನ್ನು ಹೇಗೆ ಸಹಿಸಲು ಸಾಧ್ಯ? ಕಾಲ ಕಾಲಕ್ಕೆ ಅವನಿಗೆ ಅನ್ನಪಾನಗಳನ್ನು ಯಾರು ಕೊಡುತ್ತಾರೆ? ಹಸಿವನ್ನು ತಾಳಲಾರದೆ ಅವನು ಎಷ್ಟು ಸಂಕಟ ಪಡುತ್ತಿರುವನೋ ಏನೋ. ಬೇಡ ಮಹಾರಾಜ, ನಿನ್ನ ಮಗನ ಬಗ್ಗೆ ಕೆಟ್ಟ ಯೋಚನೆ ಮಾಡಬೇಡ. ಅರಣ್ಯದಲ್ಲಿ ದೇವರ ದಯದಿಂದ ಹಸಿವಾದರೆ ಕಂದಮೂಲಗಳು ಫಲಗಳು ಸಿಗುತ್ತವೆ. ಬಾಯಾರಿಕೆಯಾದರೆ ತಿಳಿನೀರು ಸಿಗುತ್ತದೆ. ಛೇ, ಅರಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡುತ್ತಿದ್ದ ನನ್ನ ಮಗ ಕಾಡಿನಲ್ಲಿ ಕಂದಮೂಲವನ್ನು ತಿನ್ನುವಂತಾಯಿತೆ. ಅಯ್ಯೋ, ನಾನೆಂತಹ ಕೆಟ್ಟವನು! ಹೆಂಡತಿಗೆ ದಾಸನಾಗಿ ನನ್ನ ಮಗನಿಗೆ ದ್ರೋಹ ಮಾಡಿದ ನನ್ನ ದುರ್ಬುದ್ಧಿಗೆ ಧಿಕ್ಕಾರವಿರಲಿ. ಆಸೆಯಿಂದ ನನ್ನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಬಂದ ನನ್ನ ಕಂದನ ಆಸೆಯನ್ನು ಈಡೇರಿಸಲು ಹಿಂಜರಿದ ನಾನೆಂತಹ ತಂದೆ! ಇಲ್ಲ ಪೂಜ್ಯರೇ, ನಾನು ತಂದೆಯಲ್ಲ, ಪರಮ ಪಾಪಿ ಪೂಜ್ಯರೇ, ಪರಮ ಪಾಪಿ. ಅಳಬೇಡ ಮಹಾರಾಜ. ನೀನು ನಿನ್ನ ಮಗನನ್ನು ತಿರಸ್ಕರಿಸಿದರೂ ಕರುಣಾಮಯನಾದ ದೇವ ಅವನನ್ನು ಪುರಸ್ಕರಿಸಿ ಪ್ರೀತಿಸಿ ರಕ್ಷಿಸುತ್ತಾನೆ. ನಿನ್ನ ಮಗನ ಮಹಿಮೆ ಏನೆಂದು ನಿನಗೆ ಗೊತ್ತಿಲ್ಲ. ಮುಂದೆ ಧ್ರುವನ ಕೀರ್ತಿ ಜಗತ್ತನ್ನೇ ವ್ಯಾಪಿಸುತ್ತದೆ. ಅವನು ತಪಸ್ಸಿನಿಂದ ಲೋಕಪಾಲಕರನ್ನೇ ಮೆಚ್ಚಿಸುತ್ತಾನೆ. ಧ್ರುವ ಅಮರ ಕೀರ್ತಿಯನ್ನು ಗಳಿಸುವುದು ಮಾತ್ರವಲ್ಲ, ನಿನಗೂ ಅಪಾರ ಕೀರ್ತಿಯನ್ನು ತರುತ್ತಾನೆ. ಬೇಡ ಪೂಜ್ಯರೇ, ನನಗೆ ಯಾವ ಕೀರ್ತಿಯೂ ಬೇಕಾಗಿಲ್ಲ, ಯಾವ ಭೋಗ ಭಾಗ್ಯವೂ ಬೇಕಾಗಿಲ್ಲ. ನನಗೆ ನನ್ನ ಮಗ ಧ್ರುವ ಬೇಕು. ಅವನು ಸುರಕ್ಷಿತವಾಗಿ ಮತ್ತೆ ನನ್ನ ಬಳಿಗೆ ಬಂದರೆ ಸಾಕು, ಬೇರೇನೂ ಬೇಕಾಗಿಲ್ಲ. ಈ ರಾಜ್ಯ, ಕೋಶ, ಸುಖ, ವೈಭವ ಯಾವುದೂ ನನಗೆ ಬೇಕಾಗಿಲ್ಲ. ನಾನು ನನ್ನ ಮಗ ಧ್ರುವನಿಗಾಗಿ ಎಲ್ಲವನ್ನು ತ್ಯಜಿಸಲು ಸಿದ್ಧನಿದ್ದೇನೆ. ಪೂಜ್ಯರೇ, ನನಗೆ ನನ್ನ ಮಗನನ್ನು ಕಾಣುವಂತೆ ಮಾಡಿರಿ. ದಯಮಾಡಿ ನನ್ನ ಮೇಲೆ ದಯ ತೋರಿ. ಚಿಂತಿಸದಿರು ಮಹಾರಾಜ, ಇನ್ನೊಂದು ಸಂವತ್ಸರದೊಳಗಾಗಿ ನಿನ್ನ ಮಗನನ್ನು ಕಾಣುತ್ತೆ. 1 ಸಂವತ್ಸರವೇ? ಪೂಜ್ಯರೇ, ಅಲ್ಲಿಯವರೆಗೆ ನನ್ನ ಮಗ ಅರಣ್ಯದಲ್ಲಿ ಕಷ್ಟಪಡುತ್ತಲೇ ಇರಬೇಕೆ? ಮಹಾರಾಜ, ನಿನ್ನ ಮಗ ವಿಹರಿಸಲು ಅರಣ್ಯಕ್ಕೆ ಹೋಗಿಲ್ಲ. ಪರಮ ಪಾವನನಾದ ಶ್ರೀಹರಿಯ ಅನುಗ್ರಹ ಪಡೆಯಲು ಹೋಗಿದ್ದಾನೆ. ಚಿಂತಿಸದಿರು, ಶ್ರೀಹರಿ ಅವನನ್ನು ರಕ್ಷಿಸುತ್ತಾನೆ. ಅವನು ಹರಿಕೃಪೆಗೆ ಪಾತ್ರನಾಗಿ ಮರಳಿ ನಿನ್ನ ಬಳಿಗೆ ಬಂದು ನಿನ್ನ ರಾಜ್ಯವನ್ನು ಪರಿಪಾಲನೆ ಮಾಡುತ್ತಾನೆ. ಇದು ಖಂಡಿತ. ಹೌದೇ? ನನ್ನ ಮಗ ಧ್ರುವ ರಾಜನಾಗಿ ನನ್ನ ರಾಜ್ಯವನ್ನು ಪರಿಪಾಲಿಸುತ್ತಾನೆಯೇ? ಅದನ್ನು ನೋಡುವ ಭಾಗ್ಯ ನಮಗಿದೆಯೇ ಪೂಜ್ಯರೇ? ಮಹಾರಾಜ, ಮುಂದೆ ನಿನ್ನ ಮಗ ಹರಿಯ ಕೃಪೆಯಿಂದ ಪಡೆಯುವ ಉನ್ನತ ಪದವಿಯನ್ನು ತಿಳಿದರೆ ಈ ರಾಜ್ಯ, ಸಿಂಹಾಸನ, ವೈಭವ ಎಲ್ಲವೂ ಎಷ್ಟು ಅಲ್ಪ ಎಂದು ನೀನು ಅರಿತುಕೊಳ್ಳುತ್ತೀಯ. ಆದ್ದರಿಂದ ನಿನ್ನ ಮಗನ ಕ್ಷೇಮವನ್ನು ಚಿಂತಿಸುವುದನ್ನು ಬಿಟ್ಟು ಸದಾ ಶ್ರೀಹರಿಯ ಧ್ಯಾನ ಮಾಡುತ್ತಾ ಅವನ ಆಗಮನವನ್ನು ನಿರೀಕ್ಷಿಸುತ್ತಿರು. ಅಂತ್ಯದಲ್ಲಿ ಎಲ್ಲವೂ ಶುಭವಾಗುತ್ತದೆ. ನಿಮ್ಮ ಮಾತುಗಳಿಂದ ನನ್ನ ಮನಸ್ಸಿಗೆ ಸಮಾಧಾನವಾಯಿತು ಪೂಜ್ಯರೇ. ನಾನು ಹರಿಧ್ಯಾನ ಮಾಡುತ್ತಾ ನನ್ನ ಮಗನ ಬರುವಿಕೆಗಾಗಿ ನಿರೀಕ್ಷೆ ಮಾಡುತ್ತೇನೆ. ಬಹಳ ಸಂತೋಷ, ಬಹಳ ಸಂತೋಷ ಮಹಾರಾಜ. ಪೂಜ್ಯರೇ, ಇನ್ನೆಂದೂ ನಾನು ನನ್ನ ಮಗನಿಗೆ ಅನ್ಯಾಯ ಮಾಡುವುದಿಲ್ಲ. ಅದೇ ರೀತಿ ಅವನ ತಾಯಿ ಸುನೀತಿಯನ್ನು ಪ್ರೀತಿಯಿಂದ ಕಾಣುತ್ತೇನೆ. ತಮ್ಮಿಂದ ಮಹದುಪಕಾರವಾಯಿತು ಪೂಜ್ಯರೇ. ನಿನಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ.
ರಾಜರಾಣಿಯರ ಪರಿಸ್ಥಿತಿಯನ್ನು ತಿಳಿದಿದ್ದಾಯಿತು. ಅತ್ತ ಧ್ರುವನ ತಪಸ್ಸು ಹೇಗೆ ಸಾಗುತ್ತಿತ್ತೆಂಬುದನ್ನು ತಿಳಿಯಬೇಕಲ್ಲವೇ? ಖಂಡಿತ ತಿಳಿಯೋಣ. ಬಾಲಕ ಧ್ರುವ ನಾರದರು ಹೇಳಿದಂತೆಯೇ ಪೂಜಾ ನಿರತನಾದ. ಮೊದಲ ತಿಂಗಳು ಅವನು ಹರಿಯನ್ನು ಅರ್ಚನೆಯಿಂದ ಪೂಜಿಸಿದ. 3 ದಿನಗಳಿಗೊಮ್ಮೆ ಒಂದು ಹಣ್ಣನ್ನು ಸೇವಿಸುತ್ತಿದ್ದ. 2ನೇ ತಿಂಗಳು 6 ದಿನಕ್ಕೊಂದು ಸಲ ನೆಲದ ಮೇಲೆ ಉದುರಿದ ಎಲೆಗಳನ್ನು ಮಾತ್ರ ತಿಂದು ಹರಿಪೂಜೆ ಮಾಡಿದ. 3ನೆಯ ತಿಂಗಳು 9 ದಿನಕ್ಕೊಂದು ಸಲ ನೀರನ್ನು ಕುಡಿದು ಮಂತ್ರೋಚ್ಚಾರಣೆ ಮಾಡುತ್ತಾ ನಾರಾಯಣನ ಉಪಾಸನೆ ಮಾಡಿದ. ಅಬ್ಬಾ, ಅಸಾಧ್ಯ ಬಾಲಕ. ದಿನದಿಂದ ದಿನಕ್ಕೆ ಅವನ ತಪಸ್ಸು ಕಠಿಣವಾಗುತ್ತಾ ಹೋಯಿತಲ್ಲವೇ ಗುರುದೇವ? ಹೌದು. 4ನೆಯ ತಿಂಗಳು 12 ದಿನಕ್ಕೊಂದು ಸಲ ಗಾಳಿಯನ್ನು ಕುಡಿದು ಶ್ವಾಸವನ್ನು ಕಟ್ಟಿ ದೇವನನ್ನು ಧ್ಯಾನಿಸಿದ. 5ನೆಯ ತಿಂಗಳು ಒಂದೇ ಪಾದದ ಮೇಲೆ ಅಚಲವಾಗಿ ನಿಂತು ಹರಿಧ್ಯಾನ ಮಾಡಿದ. ಗುರುಗಳೇ, ಇಷ್ಟು ಕಠಿಣವಾಗಿ ತಪಸ್ಸು ಮಾಡುತ್ತಿದ್ದ ಧ್ರುವನ ತಪಸ್ಸಿಗೆ ಹೆದರಿ ದೇವತೆಗಳೇನಾದರೂ ಅಡ್ಡಿಯುಂಟು ಮಾಡಿದರೆ? ಅಡ್ಡಿಯುಂಟು ಮಾಡಲಿಲ್ಲ. ಆದರೆ ಪರೀಕ್ಷೆಯನ್ನಂತೂ ಮಾಡಿದರು. ಅದು ಹೇಗೆಂದರೆ, ಸರ್ಪ, ಆನೆ, ಸಿಂಹ ಮುಂತಾದ ಕ್ರೂರ ಮೃಗಗಳ ರೂಪ ತಾಳಿ ಅವನನ್ನು ಹೆದರಿಸಿದರು. ಆದರೆ ಧ್ರುವ ಯಾವುದಕ್ಕೂ ಕಿಂಚಿತ್ತೂ ಹೆದರದೆ ತನ್ನ ತಪಸ್ಸನ್ನು ಮುಂದುವರಿಸಿದ. ಆದರೆ ಅಂತಹ ಕಠಿಣ ತಪಸ್ಸಿನ ಪರಿಣಾಮ ಲೋಕದ ಮೇಲೆ ಏನಾದರೂ ಆಗಲೇಬೇಕಲ್ಲವೇ ಗುರುದೇವ? ಆಯಿತು. ಧ್ರುವ ಒಂದೇ ಕಾಲಿನ ಮೇಲೆ ನಿಂತಿದ್ದರಿಂದ ಭೂಮಿ ಎಡಬಲಕ್ಕೆ ವಾಲುವಂತಾಯಿತು. ಅವನು ಉಸಿರು ಬಿಗಿ ಹಿಡಿದಿದ್ದರಿಂದ ಲೋಕಕ್ಕೇ ಉಸಿರು ಕಟ್ಟಿದಂತಾಯಿತು. ಆಗ ಲೋಕಪಾಲಕರೆಲ್ಲ ಧ್ರುವನ ತಪಸ್ಸಿನ ಪರಿಣಾಮಗಳನ್ನು ಶ್ರೀಹರಿಗೆ ನಿವೇದಿಸಿದರು. ಆಗ ಶ್ರೀಹರಿ ಧ್ರುವನಿಗೆ ವರದಾನ ಮಾಡುವುದಾಗಿ ಆಶ್ವಾಸನೆ ನೀಡಿದ. ಅಂದ ಮೇಲೆ ಒಂದೇ ವರ್ಷದೊಳಗೆ ಧ್ರುವ ಹರಿಯ ಕೃಪೆಗೆ ಪಾತ್ರನಾದನಲ್ಲವೇ? ಹೌದು. ಶ್ರೀಹರಿ ಧ್ರುವನ ಎದುರು ಪ್ರತ್ಯಕ್ಷನಾದ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ. ಮಗು ಧ್ರುವ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ನೋಡು ಮಗು, ನಾನು ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಕಣ್ಣನ್ನು ತೆರೆದು ನೋಡು ಮಗು. ಶ್ರೀಹರಿ, ನಾರಾಯಣ, ದಯಾಮಯ, ನಮೋ ನಮಃ, ನಮೋ ನಮಃ. भवभयहरण पावन चरण नमो नमो नारायण सुरमुनि करुणा लक्ष्मी रमण नमो नमो नारायण नमो नमो नारायण अनादिमूर्ति अनंत शयन अपार महिमने नारायण त्रिलोकवंदित त्रिभुवन पालक श्रीचक्रधारी नारायण श्रीचक्रधारी नारायण भवभयहरण पावन चरण
ಕಲಿಯುಗದಲ್ಲಿ ಜಗವನ್ನು ರಕ್ಷಿಸುವ ಜಗದೋದ್ಧಾರನೆ ನಾರಾಯಣ. ಭವಭಯಹರಣ ಪಾವನ ಚರಣ ನಮೋ ನಮೋ ನಾರಾಯಣ. ಸುರಮುನಿ ಕರುಣ ಲಕ್ಷ್ಮೀ ರಮಣ ನಮೋ ನಮೋ ನಾರಾಯಣ. ನಮೋ ನಮೋ ನಾರಾಯಣ. ರಾಜ್ಕುಮಾರ, ನಿನ್ನ ಮನಸ್ಸಿನ ಕೋರಿಕೆ ಏನೆಂದು ನನಗೆ ತಿಳಿದಿದೆ. ನಿನಗೆ ಸಾಮಾನ್ಯರಿಗೆ ಸಿಗಲು ಅಸಾಧ್ಯವಾದ ಧ್ರುವ ಪದವಿಯನ್ನು ಕೊಟ್ಟಿದ್ದೇನೆ. ಗೃಹ ನಕ್ಷತ್ರಾದಿ ಜ್ಯೋತಿರ್ಚಕ್ರವೇ ಸುತ್ತುತ್ತಿರುವ ಪ್ರಕಾಶಮಾನವಾದ ಧ್ರುವಲೋಕಾಧಿಪತ್ಯ ನಿನ್ನದು. ಕಲ್ಪಲಯಗಳಲ್ಲೂ ಅದಕ್ಕೆ ನಾಶವೆಂಬುದೇ ಇಲ್ಲ. ಮುಂದಿನ ಕಲ್ಪದವರು ಕೂಡ ಆ ಲೋಕದಲ್ಲೇ ಇರುತ್ತಾರೆ. ಧರ್ಮ, ಅಗ್ನಿ, ಕಶ್ಯಪ, ಇಂದ್ರ, ಸಪ್ತಋಷಿಗಳು ಮುಂತಾದವರು ಆ ನಿನ್ನ ಲೋಕವನ್ನು ನಕ್ಷತ್ರಾದಿಗಳಂತೆಯೇ ಸುತ್ತುತ್ತಾರೆ. ಪ್ರಭೋ, ನಿನ್ನ ಅನುಗ್ರಹದಿಂದ ನನಗೆ ಪರಮಾನಂದವಾಯಿತು. ಮಗು ಧ್ರುವ, ನಿನ್ನ ತಂದೆ ಉತ್ಥಾನಪಾದ ರಾಜ ವಾನಪ್ರಸ್ಥಕ್ಕೆ ಹೋದ ಮೇಲೆ ನೀನು 36,000 ವರ್ಷಗಳ ಕಾಲ ಪ್ರಜೆಗಳಿಗೆ ಪ್ರಿಯನಾಗಿ ರಾಜ್ಯವನ್ನು ಪಾಲಿಸು. ಅನೇಕ ಯಜ್ಞಗಳನ್ನು ಮಾಡಿ ಕೀರ್ತಿವಂತನಾಗು. ಸರ್ವ ಸುಖಗಳನ್ನು ಅನುಭವಿಸು. ಎಲ್ಲ ಪುಣ್ಯ ಕರ್ಮಗಳ ಫಲವನ್ನು ಪಡೆದುಕೋ. ವೃದ್ಧಾಪ್ಯದಲ್ಲಿ ನನ್ನ ಸ್ಮರಣೆ ಮಾಡು. ನಾನು ನಿನಗೆ ಮರುಜನ್ಮವಿಲ್ಲದ ಮೋಕ್ಷವನ್ನು ನೀಡುತ್ತೇನೆ. ಧನ್ಯನಾದೆ ತಂದೆ, ಧನ್ಯನಾದೆ. ಪ್ರಿಯ ಶಿಷ್ಯರೇ, ಭಕ್ತವತ್ಸಲನಾದ ಶ್ರೀಹರಿಯು ದೃಢ ಭಕ್ತಿಯನ್ನು ತೋರಿದ ಬಾಲಕನಿಗೂ ಎಂದೆಂದೂ ನಾಶವಾಗದ ಮಹೋನ್ನತವಾದ ಧ್ರುವ ಪದವಿಯನ್ನೇ ನೀಡಿದ. ಭಕ್ತರ ಮೇಲಿನ ಶ್ರೀಹರಿಯ ವಾತ್ಸಲ್ಯಕ್ಕೆ ಇಂತಹ ಅನೇಕ ಉದಾಹರಣೆಗಳಿವೆ. ಗುರುಗಳೇ, ನಿಮ್ಮ ಮಾತು ನಿಜ. ಭಕ್ತನ ವಯಸ್ಸು ಮುಖ್ಯವಲ್ಲ, ಅವನ ಭಕ್ತಿಯ ನಿಷ್ಠ ಮುಖ್ಯ ಅಲ್ಲವೇ? ಜೊತೆಗೆ ದೃಢ ಭಕ್ತಿಗೆ ಪರಿಪಕ್ವ ಜ್ಞಾನದ ಅಗತ್ಯವೂ ಇದೆ ಅಲ್ಲವೇ? ಪ್ರಿಯ ಶಿಷ್ಯರೇ, ಭಗವಂತನನ್ನು ಒಲಿಸಿಕೊಳ್ಳಲು ಜ್ಞಾನ, ಭಕ್ತಿ, ವೈರಾಗ್ಯ ಎಂಬ 3 ಗುಣಗಳು ಪರಸ್ಪರ ಪೂರಕವಾಗಿರುತ್ತವೆ. ಉತ್ತಮವಾದ ಭಕ್ತಿಯುಳ್ಳಲ್ಲಿ ಉತ್ತಮವಾದ ಜ್ಞಾನವಿರುತ್ತದೆ. ಉತ್ತಮವಾದ ಜ್ಞಾನ ಮತ್ತು ಭಕ್ತಿಯುಳ್ಳವರಲ್ಲಿ ವೈರಾಗ್ಯ ಸಹಜವಾಗಿರುತ್ತದೆ. ಬಾಲಕ ಧ್ರುವನಲ್ಲಿ ಈ 3 ಗುಣಗಳಿದ್ದವೆ ಗುರುದೇವ? ಖಂಡಿತವಾಗಿ ಇದ್ದವು. ಅರಮನೆಯ ಭೋಗ ಭಾಗ್ಯಗಳನ್ನೆಲ್ಲ ತೊರೆದು ಅರಣ್ಯಕ್ಕೆ ಹೋದದ್ದು ವೈರಾಗ್ಯ. ತನ್ನ ಭಕ್ತಿಯ ಬಗ್ಗೆ, ಶ್ರೀಹರಿಯ ಮಹಿಮೆಯ ಬಗ್ಗೆ, ತಾನು ಮಾಡಬೇಕಾದ ತಪಸ್ಸಿನ ಬಗ್ಗೆ ತಾಯಿಯಿಂದ ನಂತರ ನಾರದರಿಂದ ತಿಳಿದುಕೊಂಡದ್ದು ಜ್ಞಾನ. ಆ ವೈರಾಗ್ಯ ಮತ್ತು ಜ್ಞಾನದ ಬಲದಿಂದ ಶ್ರೀಹರಿಯೇ ಪರಮ ದೈವ, ಮಹಾಮಹಿಮನೆಂದು ನಂಬಿ ತಪಸ್ಸು ಮಾಡಿದ್ದು ಭಕ್ತಿ. ಅದರಿಂದಲೇ ಶ್ರೀಹರಿ ಅವನ ಮೇಲೆ ಅನುಗ್ರಹ ತೋರಿಸಿದ್ದು. ಹೌದು ಗುರುಗಳೇ, ಅವನು ಆಹಾರ, ನಿದ್ರೆ, ಭಯಗಳನ್ನೂ ಲೆಕ್ಕಿಸದೆ ಶ್ರೀಹರಿಯ ಧ್ಯಾನ ಅರ್ಚನೆಯನ್ನು ಮಾಡಿದ್ದು ಅದ್ಭುತವೇ ಸರಿ. ಹೌದು, ಆದರೂ ಸಾಕ್ಷಾತ್ ಶ್ರೀಹರಿಯೇ ಅವನ ಎದುರು ನಿಂತಾಗ ಅವನನ್ನು ಸ್ತುತಿಸಬೇಕೆಂಬುದನ್ನು ಮರೆತು ಬೆಕ್ಕಸ ಬೆರಗಾಗಿ ನಿಂತು ಬಿಟ್ಟ. ಪಾಪ, ಎಂತಹ ಮುಗ್ಧ ಬಾಲಕ. ಆಗ ಶ್ರೀಹರಿ ಅವನಿಗೆ ತನ್ನ ಪಾಂಚಜನ್ಯವನ್ನು ಸೋಕಿಸಿ ಸ್ತೋತ್ರ ಮಾಡುವ ಶಕ್ತಿ ನೀಡಿದ. ಬಾಲಕನಾದರೂ ಅವನ ಭಕ್ತಿ ಯಾವ ಮಹಾಭಕ್ತನ ಭಕ್ತಿಗೂ ಕಡಿಮೆಲ್ಲ ಎಂಬುದನ್ನು ಲೋಕಕ್ಕೆ ತೋರಿಸಿದಂತಾಯಿತು.